ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಆತ್ಮಾನಂದವರೇ, ಪ್ರದೀಪ್ ಈಶ್ವರ್ ಅವ್ರು ಹೇಳಿರೋ ಪ್ರಕಾರ ಪ್ರತಿ ಕುಟುಂಬಕ್ಕೂ ಸಮಸ್ಯೆ ಇದೆಯಾ ಸಿಲಿಂಡರ್ನಿಂದ? ಮೇಡಮ್, ಈಗಾಗಲೇ ರಾಜ್ಯ ಸರ್ಕಾರದ ರಜನೀಶ್ ಗೋಯಲ್ ಅವ್ರ ಕಾರ್ಯದರ್ಶಿಗಳು ಹೇಳಿರುವಂಥದ್ದನ್ನ ನಾವು ಮೊನ್ನೆ ಅವರ ಹೇಳಿಕೆಯನ್ನು ನೋಡಿದ್ದೇವೆ. ಶಾಲಿನಿ ರಜನೀಶ್ ಅವರು ರಾಜ್ಯದ ಕಾರ್ಯದರ್ಶಿಗಳು, ಸರ್ಕಾರದ ಕಾರ್ಯದರ್ಶಿಗಳು. ನಮ್ಮ ರಾಜ್ಯದಲ್ಲಿ ಏನು ಡೊಮೆಸ್ಟಿಕ್ ಸಿಲಿಂಡರ್, ಅಡುಗೆ ಮನೆಗೆ ಬಳಸುವಂಥ ಸಿಲಿಂಡರ್ದು ಯಾವುದೇ ರೀತಿಯಾದಂಥ ಕೊರತೆ ಆಗೋದಿಲ್ಲ. ಕಮರ್ಷಿಯಲ್ ಸಿಲಿಂಡರ್ ಅಂದ್ರೆ ಗೃಹ ಬಳಕೆಗೆ ಯಾವುದೇ ಸಮಸ್ಯೆ ಇಲ್ಲ. ಒಂದು 21ರಿಂದ 25 ದಿನಕ್ಕೆ ಬಳಸುವಂಥ ಸಿಲಿಂಡರ್ನ 2 ಪಡಿತಿದ್ದವರು 1 ಪಡೀರಿ. ಅದಾದ ನಂತರ 25 ದಿನಕ್ಕೆ ನಿಮಗೆ ಗ್ಯಾಸ್ ಸಿಲಿಂಡರ್ 4 kg ಇದು ಸಿಗುತ್ತೆ ಅನ್ನುವಂಥದ್ದನ್ನ ಹೇಳಿದೆ. ಕೇಂದ್ರ ಪೆಟ್ರೋಲಿಯಂ ಸಚಿವರು ಕೂಡ ಅದನ್ನೇ ಉಲ್ಲೇಖ ಮಾಡಿದ್ದಾರೆ. ಆದರೆ ಮತ್ತು ನಮಗೆ ಈಗ ಇಲ್ಲಿ ಸಮಸ್ಯೆ ಏನಂದರೆ, ಈಗಾಗಲೇ ಪ್ಯಾನಿಕ್ ಮಾಡಿಬಿಟ್ಟಿದ್ದಾರೆ ರಾಜ್ಯದಲ್ಲಿ. ಒಂದಷ್ಟು ಇವರು ಪ್ರದೀಪ್ ಈಶ್ವರ್ ಅವರು ಮಾತಾಡಿದಂಥ ಜನರನ್ನು ಒಂದು ಸರ್ಕಾರ ಏನು ಮಾಡಬೇಕು, ಕೇಂದ್ರ ಸರ್ಕಾರ, ಇದು ನಾವ್ಯಾರು ಕೂಡ ಸೃಷ್ಟಿ ಮಾಡಿರ್ತಾರೆ. ಇದು ಯುದ್ಧ ಯಾವಾಗ ನಿಲ್ಲುತ್ತೆ ಅನ್ನೋದು ಗೊತ್ತಿಲ್ಲ, ಪ್ರಾರಂಭ ಹೇಗಾಯಿತು ಗೊತ್ತಿಲ್ಲ. ಹಾಗಾಗಿ ಇದು ನಮ್ಮ ಹೊಣೆ ಅಲ್ಲ. ನಾವೆಲ್ಲರೂ ಕೂಡ ಈಗ ದೇಶಕ್ಕೆ ಒಗ್ಗಟ್ಟಾಗಿ ನಿಲ್ಲುವಂಥ ಒಂದು ಪ್ರಕ್ರಿಯೆಯಲ್ಲಿ ನಾವೆಲ್ಲ ಪಾಲ್ಗೊಳ್ಬೇಕು. ನಾವು ಯಾವುದೇ ರಾಜ್ಯದವರು ಆದರೂ ಕೂಡ ದೇಶದ ಒಕ್ಕರಳಾಗಿ ನಾವು ಕೆಲಸವನ್ನು ಮಾಡಬೇಕು. ನಮಗೆ ಇಡೀ ದೇಶಕ್ಕೆ ಒಂದು ಇವತ್ತು ಪೆಟ್ರೋಲಿಯಮ್ಮು ಮತ್ತು ಗ್ಯಾಸು ಎಲ್ಲರ ಮನೆಯಲ್ಲೂ ಗ್ಯಾಸ್ ಇದೆ. ಒಬ್ಬ ಬಡವನ ಮನೆಯಲ್ಲೂ ಕೂಡ ಗ್ಯಾಸ್ ಇದೆ. 12 ಕೋಟಿ ಕುಟುಂಬಗಳಿಗೆ ನಾವು ಉಚಿತವಾದ ಗ್ಯಾಸನ್ನು ಕೊಟ್ಟಿದ್ದೇವೆ 14 ವರ್ಷದಲ್ಲಿ. ಹಾಗಾಗಿ ಈ ಒಂದು ಸಮಸ್ಯೆ ಬಂದಿರೋದ್ರಿಂದ ಏನು ಗಲ್ಫ್ ಕಂಟ್ರಿಯಲ್ಲಿ ನಮಗೆ ಆಯಿಲ್ ಉತ್ಪಾದನೆ ಸಿಗುವಂಥದ್ದು ಎಷ್ಟು ಪರ್ಸೆಂಟು, 90ಕ್ಕೂ ಹೆಚ್ಚು ಪರ್ಸೆಂಟು ನಾವು ಅಲ್ಲಿಂದನೇ ಅದನ್ನು ಪಡಿಬೇಕಾಗಿದೆ. ಆದರೆ ಇವತ್ತು ಅಲ್ಲಿ ಯುದ್ಧ ನಡೀತಾ ಇರೋದ್ರಿಂದ ಈ ಸಮಸ್ಯೆ ನಮ್ಗೆ ಬಂದಿದೆ. ನಾವು ಇಲ್ಲಿ ಉತ್ಪಾದಿಸುವಂಥದ್ದು ಎಷ್ಟು ಪರ್ಸೆಂಟ್ ಇದೆ, 30-40% ಅಷ್ಟು ಉತ್ಪಾದನೆಯನ್ನು ನಮ್ಮ ದೇಶದಲ್ಲಿ ನಾವು ಸ್ವದೇಶಿಯಾಗಿ ಬಳಸ್ತೀವಿ. ಆದರೆ ಇನ್ನು ಉಳಿದಂಥ 60-70% ನಾವು ಅಲ್ಲಿಂದನೇ ಪಡಬೇಕು. ಆ ದೇಶಗಳಲ್ಲಿ ಇವತ್ತು ಯುದ್ಧ ನಡೀತಾ ಇದೆ. ಹಾಗಾಗಿ ಮನೆಗೆ ಬಳಸುವಂಥ ಸಿಲಿಂಡರ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಕಮರ್ಷಿಯಲ್ಗೂ ಕೂಡ ನೀವೇನು 19ರಿಂದ 25 kg ಸಿಲಿಂಡರ್ನ ಕೊಡ್ತಿದ್ವಿ, ಅದು ಸ್ವಲ್ಪ ಮಿತವಾಗಿ ಬಳಸಬೇಕು ಅನ್ನುವಂಥದ್ದನ್ನು ಹೇಳಿದೆ. ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ಏನೇನು ಮಾಡಬೇಕು, ಯಾವ್ಯಾವ ರಾಷ್ಟ್ರದಿಂದ ತರಿಸಬೇಕು, ರಷ್ಯಾದಿಂದ ನಾವು ಈಗಾಗಲೇ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಬೇರೆ ಬೇರೆ ದೇಶಗಳಿಂದನೂ ಕೂಡ ಕೆನಡಾದಿಂದ ತರುವಂಥ ಕೆಲಸ ಮಾಡ್ತಾ ಇದ್ದೀವಿ. ಬೇರೆ ಬೇರೆ ಸಣ್ಣ ಪುಟ್ಟ ದೇಶಗಳಲ್ಲೂ ಕೂಡ ನಾವು ಈಗಾಗಲೇ ಒಪ್ಪಂದ ಆಗಿದೆ. ಏನು ಮೋದಿಯವರು ಎಲ್ಲಿ ಭಾಳ ಪ್ರವಾಸದಲ್ಲೇ ಇರ್ತಾರೆ ಅಂತಂದ್ರಲ್ಲ, ಅದ್ರ ಫಲನೇ ಇವತ್ತು ದೇಶ ಸುಭದ್ರವಾಗಿ ಯಾವುದೋ ತೊಂದರೆ ಇಲ್ಲದೆ 11 ದಿನ ಆದರೂ ಕೂಡ ಯಾರ ಮನೆಯಲ್ಲೂ ಗ್ಯಾಸ್ ಇಲ್ಲ ಅನ್ನುವಂಥದ್ದು ಸಮಸ್ಯೆ ಇಲ್ಲ. ಆದರೆ ಕಮರ್ಷಿಯಲ್ಗೂ ಕೂಡ ಒಂದು ಸ್ವಲ್ಪ ಮಿತವಾಗಿ ಬಳಸಿ ಅನ್ನುವಂಥದ್ದಷ್ಟೇ ನಾವು ಹೇಳಿರೋದು. ಅಲ್ಲ ಮೇಡಮ್, ಈಗ ಅವ್ರಿಗೆ ಏನಾಗಿದೆ, ಪ್ಯಾನಿಕ್ ಆಗಿದ್ದಾರೆ. ಇವತ್ತಿನ ಸರ್ಕಾರ ಹೇಳಿಕೆಗಳು, ಸರ್ಕಾರದ ಶಾಸಕರು, ಜನದ ನನಗೆ ಅರ್ಥ ಆಯ್ತು. ಹೋಟೆಲ್ಗಳು ಕ್ಲೋಸ್ ಆಗಿರೋದು ಕಣ್ಣು ಮುಂದೆ ಕಾಣ್ತಾ ಇದೆ. ಒಂದು ನಿಮಿಷ ಮೇಡಮ್, ಅದಕ್ಕೆ ಏನಾಗಿದೆ, ಜನಗಳು ಹೋಟೆಲ್ಗಳು ಅವ್ರಿಗೆ ಸಣ್ಣ ಪುಟ್ಟ ಹೋಟ್ಲುಗಳು ಬಂದಾಗಿದೆ. ಯಾವುದು ನಿಮಗೆ ಭಾಳ ಉದ್ಯಮದಲ್ಲಿ ಭಾಳ ದೊಡ್ಡ ಹೆಸರು ಮಾಡಿರುವಂಥ ಯಾವ್ದಾದ್ರು ಹೋಟ್ಲು ಮುಚ್ಚಿದೆಯಾ? ಇವತ್ತೇನಾಗಿದೆ, ಅವ್ರಿಗೆಲ್ಲ ಏನಾಗಿದೆ, ಮುಂದಕ್ಕೆ ಏನಾಗ್ಬಿಡುತ್ತೋ ಲೇಬರ್ ಸಮಸ್ಯೆ ಅದೆಲ್ಲ ಇಟ್ಕೊಂಡಿರೋರು ಪ್ಯಾನಿಕ್ ಆಗಿಬಿಟ್ಟಿದ್ದಾರೆ. ಅವ್ರಿಗೂ ಸಿಗುತ್ತೆ. ಏನು ಒಂದಷ್ಟು ಗ್ಯಾಸ್ ಹೆಚ್ಚಿಗೆ ಬಳಸುವಂಥ ಆಹಾರ ಪದಾರ್ಥಗಳನ್ನು ಕಡಿತ ಮಾಡಿ, ಸಣ್ಣ ಪುಟ್ಟ ಉದ್ಯಮ ಮಾಡ್ಕೊಂಡಿರೋರು ಬೀದಿ ಬದಿಲಿ ಗಾಡಿ ಇಟ್ಕೊಂಡು ಒಂದು ಸಿಲಿಂಡರ್ ಇಟ್ಕೊಂಡು ಪಾನಿಪುರಿಯಿಂದ ಹಿಡಿದು ಚಿತ್ರಾನ್ನ, ಪುಳಿಯೋಗರೆ ಇದೆಲ್ಲ ಮಾಡ್ತಾರಲ್ಲ, ಅವ್ರ ಬದುಕು ನಿಮಗೆ ಲೆಕ್ಕಕ್ಕೆ ಖಂಡಿತ ನೋಡಿ, ಅವ್ರಿಗೆಲ್ಲರಿಗೂ ಕೂಡ ಸಿಗುತ್ತೆ. ನಾವು ಅದನ್ನೇ ಹೇಳ್ತಾ ಇರೋದು. 1-2 ಬಳಸ್ತಾ ಇದ್ದವರು 1ಕ್ಕೆ ಮಿತಿ ಬಳಸಿ ಅಂತ ನಾವು ಹೇಳಿರುವಂಥದ್ದು. ಮತ್ತೆ ಅವ್ರಿಗೂ ಕೂಡ ಸಿಗುತ್ತೆ. ಇವತ್ತೇನಾಗಿದೆ ನಿಮಗೆ ಗೊತ್ತಿರ್ಬೋದು, ನಾಳೆ ಪೆಟ್ರೋಲ್ ಸಿಗೋದಿಲ್ಲ ಅಂತ ಬೋರ್ಡ್ ಹಾಕಿದ ತಕ್ಷಣ, ಪೆಟ್ರೋಲ್ ಬಂಕ್ ಬಂದ್ ಅಂದ ತಕ್ಷಣನೇ ನಮ್ಮ ಜನ ಏನಾಗ್ಬಿಡ್ತಾರೆ, ಪ್ಯಾನಿಕ್ ಆಗ್ಬಿಡ್ತೀವಿ. ನಾವು ಕೂಡ ಸೇರಿದಂಗೆ ಅರ್ಜೆಂಟಾಗಿ ಪೆಟ್ರೋಲ್ ಬಂಕ್ ಹೋಗೋದು, ಫುಲ್ ಟ್ಯಾಂಕ್ ಹಾಕಿಸ್ಕೊಬಿಡೋದು. ನಾಳೆಗೆ ಸಿಗುತ್ತೆ, ಬಂದೇನು ಆಗ್ಬಿಡೋದಿಲ್ಲ. ಆದರೆ ಈ ಕೇಂದ್ರ ಸರ್ಕಾರ ಈಗ ಅಷ್ಟೇ ಅನೇಕ ರಾಷ್ಟ್ರಗಳಿಂದ ತರಿಸುವಂಥ ಕೆಲಸವನ್ನು ಈಗಾಗಲೇ ಮಾಡಿದೆ. 1,35,200 ನಮಗೆ ಮೆಟ್ರಿಕ್ ಟನ್ ಈಗಾಗಲೇ ನಾವು ಅದನ್ನು ಬ್ಯಾರಲನ್ನು ತರಿಸ್ಕೊಂಡಿದ್ದೀವಿ. ಮತ್ತು ಸಿಂಗಾಪುರಲ್ಲೂ ಕೂಡ 72,000
ಟನ್ನಷ್ಟು ಬ್ಯಾರಲ್ ಅಷ್ಟು ಆಯಿಲ್ ಬಂದು ನಿಂತಿದೆ. ಇದೆಲ್ಲ ವ್ಯವಸ್ಥೆಯನ್ನು ದೇಶ ಇವತ್ತು ಹೋಗ್ಲಿ ಎಷ್ಟು ದಿನ ಯುದ್ಧ ನಡೀತೆ ಅಂತ ಯಾರಿಗಾರು ಗೊತ್ತಿದೆಯಾ? ನಮ್ಮಿಂದ ಇಲ್ಲ, ನಮ್ಮ ಕೈಲಿ ಯಾವುದೂ ಇಲ್ಲ. ಹಾಗಾಗಿ ಇದೆಲ್ಲದಕ್ಕೂ ಒಂದು ಮುಂಜಾಗ್ರತೆಯಾಗಿ ನಾವು ಯಾವುದೇ ಇದನ್ನ ಪೂರೈಸ್ತೀವಿ, ಮನೆ ಬಳಕೆಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಆದ್ರೆ ಕಮರ್ಷಿಯಲ್ ಸಿಲಿಂಡರ್ ಏನಾಗುತ್ತೆ, ಅಲ್ಲಿ 19 ರಿಂದ 25 kg ಫಿಲ್ ಮಾಡಬೇಕು ಅಂದ್ರೆ ಅದ್ರ ಪ್ರೆಷರ್ ಅದೆಲ್ಲ ನೋಡ್ಬೇಕಾಗುತ್ತೆ. ಅದು ಸಿಗೋದು ಬಹಳ ಕಷ್ಟ ಆಗುತ್ತೆ. ನಿಮ್ಗೆ 14 kg ಸಿಲಿಂಡರ್ ಮನೆ ಬಳಕೆಗೆ ಏನಿದೆ ಅದು ಖಂಡಿತವಾಗ್ಲೂ 25 ದಿನಕ್ಕೆ ಆಗುವಂತದನ್ನ ನಾವು ಪೂರೈಸ್ತೀವಿ ಅಂತಂದ್ರೆ ಕೇಂದ್ರ ಸರ್ಕಾರ ಹೇಳಿದೆ. ಹಾಗಾಗಿ ಜನ ಯಾವುದೇ ರೀತಿ ಪ್ಯಾನಿಕ್ ಆಗೋದು ಬೇಡ. ರಾಜ್ಯ ಸರ್ಕಾರನೂ ಕೂಡ ಏನು ಕೇಂದ್ರದ ಒಂದಷ್ಟು ನೋಟಿಫಿಕೇಶನ್ಗಳನ್ನು ಉಲ್ಲಂಘನೆ ಪಾಲಿಸ್ಕೊಂಡು ಜನರನ್ನ ಈ ಒಂದು ಸಮಸ್ಯೆಗೆ ದೂಡದೆ ಕಾಳಸಂತೆಯಲ್ಲಿ ಮಾರೋರನ್ನ ನಿರ್ಬಂಧ ಏರಿ ಅಂಥವ್ರ ಬಗ್ಗೆ ಕಠಿಣ ಕ್ರಮಗಳು ಅಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ.